ನಮಸ್ಕಾರ ರೀ ಕಲಬುರ್ಗಿ ಮಂದಿಗೆ ಆ್ಯಂಡ್ ಬೀದರ್ ಮಂದಿಗೆ. ಸೊ ಇವತ್ತು ನಮ್ಮದು ಪ್ರಯಾಣ ಕಲಬುರ್ಗಿಯಿಂದ ಅಲ್ಕೆಡ್ಕೆಗೆ. ಸೊ ನೋಡಿ, ನಾವು ಯಾವಾಗಲೂ ಸಣ್ಣವರಿದ್ದಾಗ ಇಲ್ಲಿಂದ ಬಸ್ಸಿಂದ ಹೋಗ್ತಾ ಇದ್ದೀವಲ್ಲ. ಸೊ ಯಾವಾಗಲೂ ನಾವು ಬಸ್ ಒಳಗೆ ಕಿಟಕಿಯಲ್ಲಿ ನೋಡಿಬಿಟ್ಟು ದರ್ಶನ ಮಾಡ್ತಾ ಇದ್ವಿ. ಸೊ ಇವಾಗ ನಿಮ್ಗೊಂದು ನಾವು ಒಳಗಡೆ ಏನಿದೆ ಅಂತ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು, ಹೊರಗಡೆಯಿಂದ ಶಿವನ ಮೂರ್ತಿ ಈ ರೀತಿ ಕಾಣುತ್ತೆ. ಸೊ ಇಲ್ಲಿಂದ ನಾವು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತು ನೋಡೋಣ, ಒಳಗಡೆ ಹೋಗೋಣ. ಸೊ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಒಳಗಡೆ ನಿಮಗೆ ಒಂದು ಗವಿ ಥರ ಕಾಣುತ್ತೆ. ಸೊ ಒಳಗಡೆನೂ ತುಂಬ ಈ ದೇವರ ಮೂರ್ತಿಗಳು, ಆಮೇಲೆ ಶಿವನ ಮೂರ್ತಿಗಳಿದೆ. ಸೊ ಕೆಳಗಡೆ ಇಲ್ಲಿ ಎದುರುಗಡೆ ದರ್ಶನ ಆಗುತ್ತೆ. ಸೊ ನೋಡು, ಇಲ್ಲಿ ಲಿಂಗ ಇದೆ. ಲಿಂಗದ ದರ್ಶನ ದಿನಾಲು ಪೂಜೆ ಮಾಡ್ತಾರೆ. ಸೊ ಇದು ಸ್ಪೆಷಲ್ ಏನಂದರೆ, ಶಿವರಾತ್ರಿ ಮತ್ತು ನಡುವಿನ ಶ್ರಾವಣದಲ್ಲಿ ಇಲ್ಲಿ ಭಜನೆ, ಕೀರ್ತನೆ, ಆಮೇಲೆ ಶಿವರಾತ್ರಿ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ, ಭಜನೆ ಎಲ್ಲ ಕಡೆ ಇರುತ್ತಂತ. ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಭಜನೆ, ಜಾತ್ರೆ ಗೀತ್ರೆ ಎಲ್ಲ ಇರುತ್ತೆ. ಸೊ ನೋಡಿ ಒಳಗೆ ಇವಾಗ ಏನದಂತ ತೋರಿಸ್ತೀನಿ ಇವತ್ತು ಶಿವನ ತೆಳಗೆ. ಸೊ ನೋಡ್ಬೋದು, ಒಳಗಡೆ ಹಿಂಗೆ ಎಲ್ಲ ದೇವರ ಮೂರ್ತಿಗಳ ಒಂದು ಚಿತ್ರವನ್ನು ಕಾಣ್ತೀರಿ. ಸೊ ನಾವು ಭಾಳ ದಿನದಿಂದ ಒಳಗಡೆ ಹೋಗಿಲ್ಲ. ಸೊ ಇವತ್ತು ನಾನು ನಿಮ್ಮ ಮುಂದೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರೂ ಒಂದೊಂದು ಗಂಟೆಗಳು ಮೇಲ್ಗಡೆ ಕಾಣುತ್ತೆ. ಸೊ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನಿಜಕ್ಕೂ ನಾವು ಈ ಮೂರ್ತಿ ದಿನಾಲೂ ನಾವು ಚಿಕ್ಕವರಿದ್ದಾಗ ಬಸ್ಸಿಂದ ನೋಡ್ತೀವಿ, ಹಾಗೆ ದರ್ಶನ ಮಾಡಿ ಹೋಗ್ತಿದ್ದೀವಿ. ಸೊ ಶಿವನ ಮೂರ್ತಿ ಬಂತು ಅಂತ ನಮ್ಮ ಮಮ್ಮಿಯವ್ರು ಹೇಳ್ತಾ ಇದ್ರು. ಸೊ ಒಂದು ಸಲ ಇವತ್ತು ನಾವು ಲೈವ್ ಆಗಿ ಭೇಟಿ ಕೊಟ್ಟಿದ್ದೀವಿ ನೋಡ್ರಿ. ಸೊ ನೋಡ್ರಿ, ಇವತ್ತು ಈ ಶಿವನ ಮೂರ್ತಿ ಸುಮಾರು ವರ್ಷದಿಂದ ನಾವು ಬಸ್ಸಿಂದನೇ ನೋಡ್ಕೊತ ಹೋಗ್ತಾ ಇದ್ದೀವಿ. ಇವತ್ತು ನಿಮ್ಮ ಮುಂದೆ ಲೈವ್ ಆಗಿ ಎಲ್ಲ ಮೂರ್ತಿ